Hello, my dear champions. Welcome to Diksha Karnataka. This is Ramya Bakad. So, ನಾನು ಇವತ್ತು ಮ್ಯಾಥಮೆಟಿಕ್ಸ್ KCET ಸಬ್ಜೆಕ್ಟ್ ವೈಸ್ ಸಿಲೆಬಸ್ ಏನೇನು ಬರುತ್ತೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಎರಡನ್ನು ಈ ಸೆಷನಲ್ಲಿ ಹೇಳ್ತಾ ಇದ್ದೀನಿ. ಯಾರ್ಯಾರು CET ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಾ ಇದ್ದೀರೋ ದಿಸ್ ಇಸ್ ದ ರೈಟ್ ಟೈಮ್. ಆ್ಯಂಡ್ ಆ್ಯಕ್ಚುಲಿ ತುಂಬ ಸ್ಟೂಡೆಂಟ್ಸು ತಲೆ ಕೆಡ್ಸ್ಕೊಂಡಿರ್ತಾರೆ. ಫಸ್ಟ್ PUC ನಾನು ಏನು ಓದಿಲ್ಲಪ್ಪ, ಇವಾಗ ಸೆಕೆಂಡ್ PUC ಎಲ್ಲ ಹೇಗೆ ಓದ್ಲಪ್ಪ ಅಂತ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಫಸ್ಟ್ PUCಯಲ್ಲಿ ಎಷ್ಟು ಥರ ವೇಟೇಜ್ ಇದೆ ಆ್ಯಂಡ್ ಸೆಕೆಂಡ್ PUCಯಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಆ್ಯಂಡ್ ಯಾವ ಥರ ಪ್ರಿಪೇರ್ ಮಾಡಿದರೆ ಯು ಕ್ಯಾನ್ ಕ್ರ್ಯಾಕ್ ದ ಎಕ್ಸಾಮ್. ಸೊ ಅದನ್ನೆಲ್ಲ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಜಾಸ್ತಿ ಟೈಮ್ ಅಂತೂ ವೇಸ್ಟ್ ಮಾಡೋದು ಬೇಡ. ಸೊ ನಾವು ಹೋಗೋಣ ಏನೇನಿದೆ ಅಂತ ನೋಡೋಣ ಇವತ್ತಿನ ಸೆಷನಲ್ಲಿ. ಸೊ ಮೇನ್ ಥಿಂಗ್, ದ ವೆರಿ ಫಸ್ಟ್ ಥಿಂಗ್, ಯಾವುದಾದ್ರೂ ಎಕ್ಸಾಮ್ ಅಥವಾ ನೀವು ಏನಕ್ಕಾದ್ರೂ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಪ್ರಿಪ್ರೇಷನ್ ಮೆಥಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಬ್ರಷ್ ಅಪ್ ಯುವರ್ ಕಾನ್ಸೆಪ್ಟ್ಸ್, ಫಾರ್ಮುಲಾಸ್ ಆ್ಯಂಡ್ ಫಂಡಮೆಂಟಲ್ಸ್. ಅಂದರೆ ಏನೇನು ಕಾನ್ಸೆಪ್ಟ್ ಇದೆ ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ ಆ್ಯಂಡ್ ಎಲ್ಲನೂ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮೈಂಡಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಫಾರ್ಮುಲಾಸನ್ನು ಡೆಫಿನೆಟಾಗಿ ಮ್ಯಾಥಮೆಟಿಕ್ಸ್ ಅಂದ್ರೇ ಫಾರ್ಮುಲಾಸ್ ಅಂದ್ರೇ ಮ್ಯಾಥಮೆಟಿಕ್ಸ್. ಸೊ ತುಂಬ ಫಾರ್ಮುಲಾಸ್ ಬರ್ತಾ ಹೋಗುತ್ತೆ, ಅವೆಲ್ಲ ರಿವೈಸ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಫಂಡಮೆಂಟಲ್ಸ್, ಬೇಸಿಕ್ ಥಿಂಗ್ಸ್, ಏನೇನು ಫೌಂಡೇಶನ್ಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ತಾ ಹೋಗಿ. ದ ಸೆಕೆಂಡ್ ಸ್ಟೆಪ್ ಈಸ್ ಸಾಲ್ವ್ ಆಸ್ ಮೆನಿ ಕ್ವೆಶನ್ಸ್ ಆಸ್ ಪಾಸಿಬಲ್. ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂದ್ಬಿಟ್ರೇ ನೀವು ಸಾಲ್ವ್ ಮಾಡ್ದೇ ಇದ್ರೆ ಆಗೋದೇ ಇಲ್ಲ. ಯು ಹ್ಯಾವ್ ಟು ಸಾಲ್ವ್ ಮೋರ್ ಕ್ವೆಶನ್ಸ್. ಎಷ್ಟು ಸಾಲ್ವ್ ಮಾಡಿದ್ರೂ ಸಾಕಾಗಲ್ಲ. ತುಂಬ ಜನ ಸ್ಟೂಡೆಂಟ್ಸ್ ಏನಂದಿರ್ತಾರೆ ಅಂದರೆ, ಅಯ್ಯೋ ಈ ಕ್ವೆಶನ್ ಪೇಪರ್ಲಿ ಈ ಥರ ಇದೆ, ಇನ್ನೊಂದು ಕ್ವೆಶನ್ ಪೇಪರ್ ಇನ್ನೊಂದು ಥರ ಇದೆ, ಹೇಗಪ್ಪ ಇದೆಲ್ಲ ಸಾಲ್ವ್ ಮಾಡೋದು ಅಂತ. ಸೊ ನಿಮ್ಗೆ ಹೇಗೆ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗಬೇಕಂದ್ರೆ ಯು ಹ್ಯಾವ್ ಟು ಸಾಲ್ವ್ ಮೋರ್ ಕ್ವೆಶನ್ಸ್. ಸೊ ಮೋರ್ ಕ್ವೆಶನ್ಸ್ ಸಾಲ್ವ್ ಮಾಡಿದವಾಗ ನಿಮಗೆ ಓಕೆ, ಸೊ ಈ ಕಾನ್ಸೆಪ್ಟ್ ನಾನು ಹೀಗೆ ಮಾಡ್ತಿದ್ದೆ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ನಾನು ಹೀಗೇ ಸಾಲ್ವ್ ಮಾಡಬೇಕು ಅನ್ನೋದು ಒಂದು ನಿಮಗೆ ಐಡಿಯಾ ಬರುತ್ತೆ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ಫೋಕಸ್ ಆನ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸ್ಟೂಡೆಂಟ್ಸ್ ಅಂದ್ಬಿಟ್ರೆ ಯಾವಾಗಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ಯಾವುದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆಲ್ಲ ಅದನ್ನ ಕಡೆ ಜಾಸ್ತಿ ಫೋಕಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪ್ರಿಪೇರ್ ಶಾರ್ಟ್ ನೋಟ್ಸ್. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಶಾರ್ಟ್ ನೋಟ್ಸ್ ಪ್ರಿಪೇರ್ ಮಾಡೋದು. ಯಾಕೆ ಅಂದರೆ ನಮ್ಮ ಹತ್ರ ಇವಾಗ ಅಷ್ಟೆಲ್ಲ ಟೈಮ್ ಇರೋದಿಲ್ಲ, ಅಷ್ಟು ಬಿಗ್ ಟ್ರೆಡಿಷ್ನಲ್ ನೋಟ್ಸ್ ಫಾಲೋ ಮಾಡಿಕೊಂಡು ಕ್ಲಾಸ್ ವರ್ಕ್ ಫಾಲೋ ಮಾಡಿಕೊಂಡು ವಿ ಡೋಂಟ್ ಹ್ಯಾವ್ ಅಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಸೊ ದಟ್ಸ್ ಅ ರೀಸನ್ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದು ಪ್ರಾಕ್ಟೀಸ್ ಸ್ಯಾಂಪಲ್ ಪೇಪರ್ಸ್ ಆ್ಯಂಡ್ ಮಾಕ್ ಟೆಸ್ಟ್. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಮಾಕ್ ಟೆಸ್ಟನ್ನು ನೀವು ಅಟೆಂಡ್ ಮಾಡ್ತೀರಲ್ಲ ಅಷ್ಟು ಒಳ್ಳೆಯದು ನಿಮಗೆ. ಆ್ಯಂಡ್ ಅದರಲ್ಲೂ ನಮ್ಮದು KCET ಅಭ್ಯಾಸ್ ಮಾಕ್ ಟೆಸ್ಟ್ ಸಿರೀಸ್ದು ಏನು ಕ್ವೆಶನ್ ಮಾಕ್ ಟೆಸ್ಟ್ ಇದೆಲ್ಲ ಅದನ್ನು ಅಟೆಂಡ್ ಮಾಡಲೇಬೇಕಾಗತ್ತೆ ನೀವು. ಯಾಕೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ದೀಕ್ಷಾ ವಿ ಹ್ಯಾವ್ ಸೋ ಮೆನಿ ಎಕ್ಸ್ಪರ್ಟ್ಸ್. ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಅದನ್ನು ಪ್ರಿಪೇರ್ ಮಾಡಿಟ್ಟಿರ್ತಾರೆ ಕ್ವೆಶನ್ ಪೇಪರನ್ನು. ಸೊ ಯು ಕ್ಯಾನ್ ಅಟೆಂಡ್ ದೋಸ್ ಕ್ವೆಶನ್ಸ್. ಸಪೋಸ್ ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ನಮ್ಮ ಚಾನಲ್ಗೆ ಆ್ಯಂಡ್ ಆಲ್ಸೋ ಟೆಸ್ಟನ್ನು ಅಟೆಂಡ್ ಮಾಡಿಲ್ಲ ಅಂದರೆ ಇನ್ನೂ ಸ್ಟಿಲ್ ಯು ಹ್ಯಾವ್ ಟೈಮ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವೆಶನ್ಸ್ ಇದೆ, ಕ್ವೆಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಅಟೆಂಡ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಟೇಕ್ ಪ್ರಾಪರ್ ರಿವಿಷನ್ ತೊಗೊಳ್ಳೋದಂತೂ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಿಗೆ ರಿವಿಷನ್ ಮಾಡಲೇಬೇಕು. ವಿದೌಟ್ ರಿವಿಷನ್ ನೋ ಯು ಕಾಂಟ್. ಆ್ಯಂಡ್ ಆಲ್ವೇಸ್ ಸ್ಟೇ ಮೋಟಿವೇಟೆಡ್. ಲೈಕ್ ಎಸ್ ಐ ಕ್ಯಾನ್ ಕ್ರ್ಯಾಕ್ ದಿಸ್ ಎಕ್ಸಾಮ್ ಅನ್ನೋ ಜೋಶೆಲ್ಲ ಯಾವತ್ತು ಎಕ್ಸಾಮ್ ಬರೀ ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ಯುವರ್ ಗೋಲ್. ಎಸ್ ಸ್ಟೂಡೆಂಟ್ಸ್, ಎಸ್. ಇನ್ ಮೈ ನೆಕ್ಸ್ಟ್ ಸ್ಲೈಡ್ ನಾನೀಗ ಫಸ್ಟ್ PUC ನಿಮಗೆ ಎಷ್ಟು ಕ್ವೆಶನ್ಸ್ ಕೇಳ್ಬೋದು ಅಥವಾ ಸೆಕೆಂಡ್ PUC ನಿಮಗೆ ಎಷ್ಟು ಕೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ PUCಯಲ್ಲಿ ನಿಮಗೆ 20 ಕ್ವೆಶನ್ಸ್ ಕೇಳ್ತಾರೆ, ಮಿನಿಮಮ್ 15 to 20 ಕೇಳಿರ್ತಾರೆ. ಆ್ಯಂಡ್ ಸೆಕೆಂಡ್ PUCಯಲ್ಲಿ ಸಮ್ 40 ಕ್ವೆಶನ್ಸನ್ನು ಕೇಳ್ಬೋದು. ಈ ಥರ ಒಂದು 22 ಕೇಳಿದ್ರೆ ಅಲ್ಲಿ 38, ಇಲ್ಲಿ 20 ಕೇಳಿದ್ರೆ ಅಲ್ಲಿ 40, ಆ ಥರ ಕ್ವಶನ್ಸನ್ನು ಕೇಳಿರ್ತಾರೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ಆ್ಯಂಡ್ ಫಸ್ಟ್ PUCಯಲ್ಲಿ ಯಾರ್ಯಾರು ಓದಿಲ್ವೋ ನೀವು ತಲೆ ಕೆಡ್ಸ್ಕೊಳ್ಳೋಬೇಡ. ಸೆಕೆಂಡ್ PUCಯಲ್ಲೇ 40 ಕ್ವಶನ್ಸನ್ನು ಕೇಳಿರ್ತಾನೆ. ಆ್ಯಂಡ್ ಫಸ್ಟ್ PUCಯಲ್ಲಿ ಇರುವ ಮೋಸ್ಟ್ ವೇಟೇಜ್ ಚಾಪ್ಟರ್ ನೀವು ಪ್ರಿಪೇರ್ ಆಗಿದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಕ್ರ್ಯಾಕ್ ದ ಎಕ್ಸಾಮ್. ಸೊ ಹಿಯರ್ ನಾವು
ಚಾಪ್ಟರ್ ವೈಸ್ ತುಂಬ ರಿಸರ್ಚ್ ಮಾಡಿಬಿಟ್ಟು ನಾವು ಇದನ್ನು ಮಾಡಿದ್ದೀವಿ. ಅಂದರೆ 2019ಇಂದ 22 ತನಕ ಒಂದು ಚಾಪ್ಟರಲ್ಲಿ ಎಷ್ಟು ಕ್ವೆಶನ್ಸ್ ಕೇಳಿದ್ದಾರೆ ಅನ್ನೋದನ್ನು ನಾವು ಮಾಡಿದ್ದೀವಿ ಇದರಲ್ಲಿ. ಸೊ ಫಸ್ಟ್ ಬಂದುಬಿಟ್ಟು ಸೆಟ್ಸ್ ಚಾಪ್ಟರಲ್ಲಿ ಮಿನಿಮಮ್ 1 ಕ್ವಶನನ್ನು ಕೇಳ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸೆಟ್ಸು ಸಬ್ಸೆಟ್ಸು ಹೌ ಮೆನಿ ಪ್ರಾಪರ್ ಸಬ್ಸೆಟ್ಸ್ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದನ್ನು ಸೆಟ್ಸ್ ಚಾಪ್ಟರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ರಿಲೇಷನ್ ಫಂಕ್ಷನಲ್ಲಿ ಮಿನಿಮಮ್ 2 ಕ್ವಶನ್ಸನ್ನು ಕೇಳ್ತಾರೆ. ಮಿನಿಮಮ್ ಡೊಮೇನ್ ಆ್ಯಂಡ್ ರೇಂಜ್ ಆಗಿರ್ಬೋದು ಅಥವಾ ಕಾಂಪೋಸಿಟ್ ಫಂಕ್ಷನ್ ಆಗಿರ್ಬೋದು, ಆ ಥರ ಕ್ವಶನ್ಸನ್ನು ಕೇಳ್ತಾನೆ. ನೆಕ್ಸ್ಟ್ ಬಂದುಬಿಟ್ಟು ಟ್ರಿಗ್ನೋಮೆಟ್ರಿಯಲ್ಲಿ 2 ಕ್ವಶನ್ಸು. ನೆಕ್ಸ್ಟ್ ಇನ್ನು ಮೋಸ್ಟ್ ವೇಟೇಜ್ ಫ್ರಮ್ ಫಸ್ಟ್ PUC ಅಂತ ಹೇಳಿದರೆ ಕ್ಯಾಲ್ಕುಲಸ್ ಪಾರ್ಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಲ್ಲಿ 2 ಕ್ವಶನ್ಸನ್ನು ಅಂದರೆ 2 ಮಾರ್ಕಿಗೆ ಕೇಳ್ತಾರೆ. ಲೈಕ್ ಇಟ್ ಕ್ಯಾನ್ ಬಿ ಎನಿ ರ್ಯಾಷನಲೈಸ್ 0/0 ಫಾರ್ಮ್. ಎಲ್ ಹಾಸ್ಪಿಟಲ್ ರೂಲ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀರಲ್ಲ ಅದನ್ನು ಜಾಸ್ತಿ ಸಾಲ್ವ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಲ್ಸೋ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಫಸ್ಟ್ PUC. ಸೊ ಆಲ್ಮೋಸ್ಟ್ ಫಸ್ಟ್ PUC ಬಗ್ಗೆ ಬೇಸಿಕ್ ಕ್ವಶನ್ಸ್ ಇರೋದ್ರಿಂದ ಜಾಸ್ತಿ ಅದನ್ನು ಸಾಲ್ವ್ ಮಾಡಿ. ಸೊ ಫಸ್ಟ್ PUCಯಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ರಿಲೇಷನ್ ಫಂಕ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟ್ರಿಗ್ನೋಮೆಟ್ರಿ, ನೆಕ್ಸ್ಟ್ 3 ಡೈಮೆನ್ಷನಲ್ ಜಿಯೋಮೆಟ್ರಿ ಆ್ಯಂಡ್ ಪ್ರೊಬ್ಯಾಬಿಲಿಟಿ. ದೀಸ್ ಲೆಸನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯರ್ ಫಸ್ಟ್ PUC. ನೆಕ್ಸ್ಟ್ ರಿಮೈನಿಂಗ್ ಆಲ್ ಚಾಪ್ಟರ್ಸಲ್ಲಿ 1 ಕ್ವಶನ್ಸ್ ಅಂತೂ ಕೇಳ್ತಾರೆ. ಆ್ಯಂಡ್ ಅದರಲ್ಲಿ ಸ್ವಲ್ಪ ಅಷ್ಟು ಇದಿಲ್ಲ, ಅದು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಇದ್ರ ಮೇಲೆ 1 ಕ್ವಶನ್ಸು ಯಾವಾಗ 2019 ಮತ್ತು 2020 ಬಿಟ್ಟು ಮತ್ತೆ ಕೇಳಿಲ್ಲ ಅವರು. ಸೊ ಒಂದೊಂದೇ ಕ್ವಶನ್ಸನ್ನು ಕೇಳಿದ್ದಾರೆ. ಆ್ಯಂಡ್ ಅದನ್ನು ಬಿಟ್ಟು ಇವನ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಮೇಲೂ ಹಾಗೇನೆ 20 ಕೇಳೇ ಇಲ್ಲ. ಯಾಕೆಂದರೆ 20 ಆಲ್ಮೋಸ್ಟ್ ಸಿಲೆಬಸ್ ರೆಡ್ಯೂಸ್ ಆಗಿತ್ತು. ಸೊ ದಟ್ಸ್ ದ ರೀಸನ್ ಅವ್ರು ಕೇಳೇ ಇಲ್ಲ. ಈವನ್ 2022 ಕೂಡ ಅವರು ಲೀನಿಯರ್ ಇನ್ಇಕ್ವಾಲಿಟೀಸ್ ಮೇಲೆ ಕ್ವಶನ್ಸನ್ನು ಕೇಳೇ ಇಲ್ಲ. ಸೊ ಈ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಹೋದರೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ರ್ಯಾಕ್ ದ ಎಕ್ಸಾಮ್ ಅಲ್ವಾ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ PUC. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ PUC ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನೀವೀಗ ಸೆಕೆಂಡ್ PUCನೇ ಓದ್ತಾ ಇರೋದ್ರಿಂದ ನಿಮಗಿದು ಈಸಿಯಾಗಿ ಮಾಡ್ಬೋದು. ಇದರಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಬಂದುಬಿಟ್ಟು 2 ಕ್ವೆಶನ್ಸ್ ಇರುತ್ತೆ. ಲೈಕ್ ನಿಮ್ಮದು ಟೈಪ್ಸ್ ಆಫ್ ಫಂಕ್ಷನ್ 1 ಇದೆಯಾ ಫಂಕ್ಷನ್ನು, ಆನ್ ಟು ಇದೆಯಾ ಅಂತ ಚೆಕ್ ಮಾಡೋದು, ಅಥವಾ ನಂಬರ್ ಆಫ್ 1 ಫಂಕ್ಷನ್, ನಂಬರ್ ಆಫ್ ಆನ್ ಟು ಫಂಕ್ಷನ್ ಕ್ಯಾಲ್ಕುಲೇಟ್ ಮಾಡೋದು. ಈ ಥರ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಅದನ್ನೆಲ್ಲ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಇನ್ ಅವರ್ ಸೆಕೆಂಡ್ PUC ಚಾಪ್ಟರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಇದರಲ್ಲಿ ಒಂದು ಸ್ವಲ್ಪ ನಮಗೆ ಟ್ರಿಗ್ನೋಮೆಟ್ರಿ ಆ ಥರ ಫಾರ್ಮುಲಾಸ್ ಎಲ್ಲ ಸ್ವಲ್ಪ ಕಡಿಮೆ ಇರೋದ್ರಿಂದ ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್. ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಜಸ್ಟ್ ಥಿಂಕ್ ಆಫ್ ಇಟ್, 6 ಮಾರ್ಕ್ಸ್ ಕೇಳ್ತಾರೆ ಅದರಿಂದ. ಸೊ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸೆಕೆಂಡ್ PUCಯಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ದ ಮೇನ್ ಇಂಪಾರ್ಟೆಂಟ್ ಮೇಜರ್ ಪಾರ್ಟ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಕ್ಯಾಲ್ಕುಲಸ್ ಪಾರ್ಟ್ ಅದು. ಆ್ಯಂಡ್ ನೆಕ್ಸ್ಟ್ ಯುವರ್ ಇಂಟಿಗ್ರಲ್ಸ್. ಇದು 2 ಮೇಲೆ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರೋ ಅದು ಸಾಲಲ್ಲ. ಅಷ್ಟು ಜಾಸ್ತಿ ಕ್ವಶನ್ಸನ್ನು ಸಾಲ್ವ್ ಮಾಡಿ ಫಸ್ಟು ಎಲ್ಲ ಪ್ರೀವಿಯಸ್ ಇಯರ್ ಪೇಪರ್ಸ್ ಎಲ್ಲ ಇಟ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಅದಾದಮೇಲೆ NCERT ಎಕ್ಸಾಂಪಲರ್ ಅಂತ ಬರುತ್ತೆ, ಅದನ್ನು ಸಾಲ್ವ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಯು ಕ್ಯಾನ್ ಡೂ ಬೆಟರ್. ನೆಕ್ಸ್ಟ್ ಬಂದುಬಿಟ್ಟು ವೆಕ್ಟರ್ ಆಲ್ಜಿಬ್ರಾದಲ್ಲೂ ಕೂಡ 4 ಕ್ವೆಶನ್ಸ್ ಕೇಳ್ತಾರೆ. ಸೊ ಅದರಲ್ಲಿ ಕಾನ್ಸೆಪ್ಟ್ ಜಾಸ್ತಿ ಇದೆ ವೆಕ್ಟರ್ ಆಲ್ಜಿಬ್ರಾದಲ್ಲಿ. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಇದೆ, ಆ್ಯಂಡ್ ಏರಿಯಾ ಆಫ್ ದ ಟ್ರಯಾಂಗಲ್ ಇದೆ, ತುಂಬ ಕಾನ್ಸೆಪ್ಟ್, ಡಾಟ್ ಪ್ರಾಡಕ್ಟ್, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್, ಈ ಥರ ಎಲ್ಲ ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ ಇರೋದ್ರಿಂದ ಯು ಕ್ಯಾನ್ ಸ್ಕೋರ್ ವೆಲ್ ಇನ್ ದಿಸ್ ಚಾಪ್ಟರ್. ಯಾಕಂದರೆ ಸ್ವಲ್ಪ ಫಾರ್ಮುಲಾಸ್ ಎಲ್ಲ ಅಷ್ಟು ಬರೋದಿಲ್ಲ, ಟ್ರಿಗ್ನೋಮೆಟ್ರಿ ಥರ ಫಾರ್ಮುಲಾಸ್ ಇದರಲ್ಲಿ ಬರೋದಿಲ್ಲ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಡೂ ವೆಲ್ ಹಿಯರ್. ಸೊ ಇನ್ ಮೈ ನೆಕ್ಸ್ಟ್ ಸ್ಲೈಡ್ ದಟ್ ಫಸ್ಟ್ PUCಯಲ್ಲಿ ಎಷ್ಟು ವೇಟೇಜು, ಹೈಯೆಸ್ಟ್ ವೇಟೇಜ್ ಇರೋದು, ಆ್ಯಂಡ್ ಸೆಕೆಂಡ್ PUCಯಲ್ಲಿ ಹೈಯೆಸ್ಟ್ ವೇಟ್ ಇರೋ ಚಾಪ್ಟರ್ನ ಹಾಕಿರ್ತೀನಿ. ಆ್ಯಂಡ್ ಫಸ್ಟ್ PUCಯಲ್ಲಿ ರಿಲೇಷನ್, ಆಸ್ ಐ ಸೆಡ್ ಅರ್ಲಿಯರ್, ರಿಲೇಷನ್ ಫಂಕ್ಷನ್, ಟ್ರಿಗ್ನೋಮೆಟ್ರಿ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್, ಪ್ರೊಬ್ಯಾಬಿಲಿಟಿ. ಸೊ ಇದು 4 ಲೆಸನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸ್ವಲ್ಪ ತುಂಬ ಜನ ಸ್ಟೂಡೆಂಟ್ಸು ಫಸ್ಟ್ PUCಯಲ್ಲಿ ಓದೇ ಇರೋದಿಲ್ಲ. ಗುರು ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಫಸ್ಟ್ PUC ಪರ್ಸೆಂಟೇಜ್ ಯಾರೂ ಕೇಳಲ್ಲ ಅಂತ ಓದಿರೋದಿಲ್ಲ. ಸೊ ಅಂಥವರಿಗೆ ದಿಸ್ ಈಸ್ ಏನು ಒಳ್ಳೆ ಆಪ್ಷನ್.
ವಾಟ್ ಯು ಕ್ಯಾನ್ ಡೂ ಈ ಸೆಕೆಂಡ್ ಪಿ ಯು ಸಿನ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ಫಸ್ಟ್ ಪಿ ಯು ಸಿಯಲ್ಲಿ ನೀವು ಇಷ್ಟು ಲೆಸನ್ಸ್ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆದ್ರೂ ಸಾಕಾಗುತ್ತೆ. ಇದು ಲಾಂಗ್ ವಿತ್ ದ್ಯಾಟ್ ಇಫ್ ಯು ಹ್ಯಾವ್ ಟೈಮ್ ಲೆಸ್ ಸ್ವಲ್ಪ ಜಾಸ್ತಿ ಅಷ್ಟು ವೆಯ್ಟೇಜ್ ಇಲ್ಲ, ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅನ್ನೋ ಲೆಸನನ್ನು ಲಾಸ್ಟಿಗೆ ನೀವು ಸಾಲ್ವ್ ಮಾಡ್ಬೋದು. ಸೆಕೆಂಡ್ ಪಿ ಯು ಸಿಲಿ ಬಂದುಬಿಟ್ಟು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್: ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಇಂಟಿಗ್ರಲ್ಸ್, ವೆಕ್ಟರ್ ಆಲ್ಜಿಬ್ರಾ, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್. ಸೊ ಇದರಲ್ಲಿ ಬಂದುಬಿಟ್ಟು ಕ್ಯಾಲ್ಕುಲಸ್ ಪಾರ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಇಷ್ಟು ಕರೆಕ್ಟಾಗಿ ಸಾಲ್ವ್ ಮಾಡಿ. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸಿಗೆ ಏನಿರುತ್ತೆ, ಸಪೋಸ್ PCMB ಸ್ಟೂಡೆಂಟ್ಸ್ ಆದರೆ ನಾನು ಮ್ಯಾಥ್ಸ್ ಬೇಡ, ನಾನು ಯಾವುದಾದ್ರೂ ಮೆಡಿಕಲ್ ಆ ಥರ ರಿಲೇಟೆಡ್ ಕೋರ್ಸಿಗೆ ಹೋಗ್ತೀನಿ, BSc ಅಗ್ರಿಕಲ್ಚರ್ಗೆಲ್ಲ ಹೋಗ್ತೀರಾ ಅಂದರೆ ಕ್ಯಾಲ್ಕುಲಸ್ ಓದಕ್ಕಲೇ ಹೋಗಬೇಡಿ. ನೀವೇನು ಮಾಡಿ ಅಂದರೆ ಸೆಟ್ಸು, ನಾನ್ ಕ್ಯಾಲ್ಕುಲಸ್ ಚಾಪ್ಟರ್ಸ್ ಯಾವ್ಯಾವುದಿದೆಯೋ ಸೆಟ್ಸು, ಟ್ರಿಗ್ನೋಮೆಟ್ರಿ ಆ ಥರ ಚಾಪ್ಟರ್ಸ್ನೆಲ್ಲ ಜಾಸ್ತಿ ಪ್ರಿಪೇರ್ ಆಗ್ಲಿಕ್ಕೆ ಹೋಗಿ. ಡೆಫಿನೆಟ್ಲಿ ಯು ಕ್ಯಾನ್ ಡೂ ವೆಲ್. ನೆಕ್ಸ್ಟ್ ಬಂದುಬಿಟ್ಟು ಏನೇನನ್ನು ಫಾಲೋ ಮಾಡಬೇಕು ರಿಸೋರ್ಸ್ KCET ಎಕ್ಸಾಮನ್ನು ನೀವು ಕ್ರ್ಯಾಕ್ ಮಾಡಲಿಕ್ಕೆ. ಅದು ಫಸ್ಟ್ ಥಿಂಗ್ ಏನದು NCERT ಟೆಕ್ಸ್ಟ್ ಬುಕ್. ದಿಸ್ ಇಸ್ ಲೈಕ್ ನಮಗೆಲ್ಲದಕ್ಕೂ ಫೌಂಡೇಶನ್. ಈವನ್ ಫಾರ್ ಇವಾಗ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗಿ ಏನಕ್ಕೆ ಹೋಗಿ ಫಸ್ಟು ಯು ಹ್ಯಾವ್ ಟು ಗಿವ್ ಮೋರ್ ಪ್ರಿಫರೆನ್ಸ್ ಟು NCERT ಟೆಕ್ಸ್ಟ್ ಬುಕ್. ಅದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು NCERT ಎಕ್ಸೆಂಪ್ಲಾರ್ ಯು ಹ್ಯಾವ್ ಟು ಸಾಲ್ವ್. NCERT ಟೆಕ್ಸ್ಟ್ ಬುಕ್ ಆದಮೇಲೆ ಎಕ್ಸೆಂಪ್ಲಾರ್ ಅಂತ ಇರುತ್ತೆ, ಅದರಲ್ಲಿರೋ ಕ್ವಶನ್ಸನ್ನು ಸಾಲ್ವ್ ಮಾಡಿ. ಆ್ಯಂಡ್ ಯು ಕ್ಯಾನ್ ಒಬ್ಸರ್ವ್ NCERT ಎಕ್ಸೆಂಪ್ಲಾರ್ ಕ್ವಶನ್ಸನ್ನು ಈವನ್ ದೇ ವಿಲ್ ಆಸ್ಕ್ ಇನ್ JEE ಎಕ್ಸಾಮ್ ಆಲ್ಸೋ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ NCERT ಎಕ್ಸೆಂಪ್ಲಾರ್ ಕ್ವಶನ್ಸನ್ನು ಸಾಲ್ವ್ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು PYQs ಆ್ಯಂಡ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಸಾಲ್ವ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಎಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಚಾಪ್ಟರ್ ವೈಸ್ ಟೆಸ್ಟ್ ಆ್ಯಂಡ್ ಮಾಕ್ ಟೆಸ್ಟ್. ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಮಾಕ್ ಟೆಸ್ಟ್, ಅದರಲ್ಲೂ ದೀಕ್ಷಾಸ್ ಅಭ್ಯಾಸ್ ಮಾಕ್ ಟೆಸ್ಟ್ ಸಿರೀಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಅಟೆಂಷನ್ಸ್ನ ಅಟೆಂಡ್ ಮಾಡಿ. ನೀವು ಯಾವಾಗ ನಿಮ್ಗೆ ಫ್ರೀ ಟೈಮ್ ಸಿಗುತ್ತೋ ಅವಾಗೆಲ್ಲ ನಮ್ಮ ಟೆಸ್ಟನ್ನು ಅಟೆಂಡ್ ಮಾಡಿ. ಆ್ಯಂಡ್ ಸೊಲ್ಯೂಷನನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಹಾಕಿರ್ತೀವಿ, ಯು ಕ್ಯಾನ್ ಒಬ್ಸರ್ವ್. ನೆಕ್ಸ್ಟ್ ಪಬ್ಲಿಕೇಶನ್ ಬುಕ್ಸ್ ಅನ್ನೋದು, ಪಬ್ಲಿಕೇಶನ್ ಬುಕ್ಸ್ ತುಂಬ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಇವಾಗ ಅಷ್ಟು ಟೈಮ್ ಇರೋದಿಲ್ಲ, ಯಾಕೆಂದರೆ ತುಂಬ ಕೊಟ್ಟಿರ್ತಾರೆ. ಸೊ ನನ್ನ ಪರ್ಸನಲ್ ಏನಂದರೆ ಪಬ್ಲಿಕೇಶನ್ ಬುಕ್ಸನ್ನು ಅಷ್ಟು ಜಾಸ್ತಿ ರೆಫರ್ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ವೆನ್ ಯು ಹ್ಯಾವ್ ಆಲ್ ದಿಸ್ ರಿಸೋರ್ಸ್ ನೋ ನೀಡ್ ಟು ಗೋ ಫಾರ್ ಎನಿ ಪಬ್ಲಿಕೇಶನ್ ಬುಕ್ಸ್. ಸೊ ಅದರಲ್ಲೂ ನಿಮ್ಗೆ ಇನ್ನೂ ರೆಫರ್ ಮಾಡ್ತೀರಾ ಅಂದರೆ MTJ ಯು ಕ್ಯಾನ್ ರೆಫರ್, ಯಾಕಂದರೆ NCERT ಫಿಂಗರ್ ಟಿಪ್ಸ್ ಇದೆ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. So this is all about today's session. I hope you enjoyed the session, and in future if you want more such videos you can tell us in the comment box. So until then, take care, love you all, bye bye, thank you.